ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಬ್ಲೌಸನ್ನು ಯಾವ ರೀತಿಯಾಗಿ ಫಾಸ್ಟಾಗಿ ಹೊಲಿಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನೀಗ ಆಲ್ರೆಡಿ ಈಗ ಎಲ್ಲ ಬ್ಲೌಸ್ ಪಾರ್ಟ್ಸನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಹೊಲಿಯೋಕ್ಕೆ ಕುಂದ್ರಬೇಕಾದ್ರೆ ಪ್ರತಿಯೊಂದು ಪಾರ್ಟ್ಸನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಡಿ, ಯಾಕಂದರೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ. ನೀವು ಕಟ್ ಮಾಡಿದ ಮೇಲೆ ಅಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಟಾಚಿನ ಹಾಕಬೇಕು. ಈ ಥರ ಟಾಚಿನ ಹಾಕಿ ಈ ಥರ ಒಂದು ಗುಂಪಿನ ಹಾಕಿಟ್ಕೊಂಡ್ರೆ ನಿಮ್ಗೆ ಹೊಲಿಯೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಎಲ್ಲ ಪೀಸ್ಗಳಿಗೂ ಈ ಥರ ಹಾಕಿಟ್ಕೋಬೇಕು. ನೋಡಿ ನಾನು ಹಾಕಿರ್ತೀನಿ, ಎಲ್ಲಿ ಜೊರೆಯೋದಿಲ್ಲ. ಹೊಲಿಯುವಾಗ ನೀಟಾಗಿ ನಾವು ಹೊಲಿಬೋದು, ಮತ್ತೆ ಅದನ್ನು ಜೋಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಈ ರೀತಿಯಾಗಿ ಹಾಕಿಟ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಫಾಸ್ಟಾಗಿ ಹೆಂಗೆ ಹೊಲ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಅದು ಇದು ನೋಡೋಣ ಹೇಳ್ಕೊಡ್ತೀನಿ ನಾನು. ಈಗ ಮೊದಲಿಗೆ ನಾನಿಲ್ಲಿ ತೋಳನ್ನು ಹೊಲಿಸಾಕೊಳ್ತಾ ಇದ್ದೀನಿ. ನೋಡಿ ಇದು ತೋಳು. ಈಗ ಇದನ್ನು ಊಟ ಇಟ್ಕೊಂಡು ಈ ರೀತಿಯಾಗಿ ಫಸ್ಟ್ ಇಲ್ಲಿ ಮುಂದ್ಗಡೆ ಒಂದು ಸ್ಟಿಚ್ ಹಾಕೋಬೇಕು. ಇದನ್ನು ಮೇನ್ ಫ್ಯಾಬ್ರಿಕ್ಕು ಸೀದಾ ಇಟ್ಕೊಂಡು ಇದನ್ನು ಅದ್ರ ಮೇಲೆ ಲೈನಿಂಗ್ ಬಟ್ಟೆನ ಇಟ್ಕೊಂಡು ನಾನು ಹೊಲಿಗೆ ಹಾಕ್ತಾ ಇದ್ದೀನಿ. ಯಾಕಂದರೆ ಇದನ್ನು ಊಟ ಮಾಡಿದಾಗ ಇದು ನಮಗೆ ಸೀದಾ ಬರುತ್ತೆ. ಬನ್ನಿ ಈಗ ಸ್ಟಿಚ್ ಹಾಕೋಣ. ಈಗ ಇದನ್ನು ಊಟ ಮಾಡಿಕೊಂಡು ಹೊಲಿಗೆ ಹಾಕೊಳ್ಳೋಣ. ಹೊಲಿಗೆ ಹಾಕ್ಕೋಬೇಕಾದ್ರೆ ಎಲ್ಲರೂ ಈ ರೀತಿಯಾಗಿ ಸೀದಾನೇ ಇಟ್ಕೊಂಡು ಹಾಕ್ಕೊಳ್ತಾರೆ. ಹಿಂಗೆ ಸೀದಾ ಹಾಕ್ಕೊಳ್ಬೇಕಾದ್ರೆ ಇದು ಲೈನಿಂಗ್ ಬಟ್ಟೆ ಸ್ವಲ್ಪ ಮೇಲ್ಗಡೆ ಕಾಣಿಸುತ್ತೆ. ಹಿಂಗೆ ಹಾಕೋಬೇಡಿ, ದಯವಿಟ್ಟು ಉಲ್ಟಾನೇ ಹಿಡಿದು ಇದನ್ನು ಪೂರ್ತಿಯಾಗಿ ಹಿಂಗೆ ಜಗ್ಬಿಟ್ಟು ಹಾಕಿದರೆ ಹೊರಗಡೆ ಎಲ್ಲೂ ಏನೂ ಕಾಣೋದಿಲ್ಲ. ಈ ರೀತಿಯೇ ಹಾಕಿ. ಯಾಕಂದರೆ ನಮ್ಗೆ ಮೇಲ್ಗಡೆ ಕಾಣದೇ ಇರೋ ರೀತಿಯಾಗಿ ಬರಬೇಕು ಅಂದರೆ ಇದೇ ರೀತಿ ಹಾಕಿದರೆ ನಮ್ಗೊಂದು ಸ್ವಲ್ಪ ಕೂಡ ಲೈನಿಂಗ್ ಬಟ್ಟೆ ಒಂದು ಸ್ವಲ್ಪ ಕೂಡ ಮೇಲ್ಗಡೆ ಲೈನಿಂಗ್ ಅನ್ನೋದು ಕಾಣೋದೇ ಇಲ್ಲ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಒಂದು ಸ್ವಲ್ಪನೂ ನಂದು ಎಲ್ಲೂ ಕೂಡ ಲೈನಿಂಗು ಕಂಡಿಲ್ಲ. ನಾನು ಲೈನಿಂಗ್ ಸ್ವಲ್ಪ ಚೇಂಜ್ ಹಾಕಿದ್ದೀನಿ ಅರ್ಜೆಂಟಿಗೆ, ಎಲ್ಲೂ ಇಲ್ಲ ಆ ಕಲರ್ ಇಲ್ಲ, ಅದಕ್ಕೆ ಈ ಕಲರ್ ಹಾಕಿದ್ದೀನಿ. ಈಗೇನು ಮಾಡಬೇಕು, ಇಲ್ಲೇನಿದೆ ಸುತ್ತಲೂ ಒಂದು ಸ್ಟಿಚ್ ಹಾಕೊಂಡ್ಬಂದ್ಬಿಡೋಣ. ಈಗ ಈ ರೀತಿ ಆಗುತ್ತಲ್ಲ, ಈಗ ಸೈಡಿಂದ ಎಲ್ಲದನ್ನು ಕಟ್ ಮಾಡ್ಕೋಬೇಕು. ಆದರೆ ಇವಾಗ ಕಟ್ ಮಾಡ್ಕೊಳ್ಕೋಬೇಡಿ, ನೀವು ಇಷ್ಟು ಹಾಕಿ ಇಟ್ಬಿಡಿ. ಇದನ್ನು ಕಟ್ ಮಾಡ್ಕೋತ ಕುಂತ್ರೆ ಟೈಮ್ ಆಗುತ್ತೆ. ಇದನ್ನು ಬಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ತೊಗೊಳ್ಳೋಣ. ಅದನ್ನು ಎಲ್ಲದನ್ನು ಒಂದೇ ಸಲಿಗೆ ಕಟ್ ಮಾಡ್ಕೊಳ್ಳಿ. ಇಷ್ಟಿಟ್ಟಿಗೆ ಕಟ್ ಮಾಡ್ಕೋತ ಕೂತ್ರೆ ಟೈಮು ನಮ್ಗೆ ಅಲ್ಲೇ ಹೋಗುತ್ತೆ. ಹಾಗಾಗಿ ಎಲ್ಲ ಫಸ್ಟ್ ಬಡಬಡ ಸ್ಟಿಚ್ ಹಾಕೊಂಡ್ಬಿಡ್ಬೇಕು, ಆನಂತರ ಕಟ್ ಮಾಡ್ತಾ ಹೋಗಬೇಕು. ಈಗ 2 ತೋಳುಗಳನ್ನು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸುತ್ತಲೂ. ಈಗ ಇದನ್ನು ನಾನು ಕಟ್ ಮಾಡಿಲ್ಲ, ಹಂಗೆ ಇಡ್ತೀನಿ. ನೆಕ್ಸ್ಟು ಈ ಕ್ರಾಸ್ ಪಟ್ಟಿ ಏನಿರುತ್ತೆ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಸುತ್ತಲೂ ಮೊದಲು ಸ್ಟಿಚ್ ಹಾಕೊಂಡ್ಬಿಡ್ತೀನಿ. ಈಗ ಇನ್ನೊಂದು ಕ್ರಾಸ್ ಬೆಲ್ಟನ್ನು ತೊಗೊಂಡು ಮತ್ತೆ ಅದೇ ರೀತಿ ಸ್ಟಿಚ್ ಹಾಕೋಬೇಕು. ಈಗ ಮುಂದಿನ ಭಾಗದನ್ನು ತಗೊಂಡು ಒಂದು ಸ್ಟಿಚ್ ಹಾಕೋಬೇಕು ಮತ್ತೆ ಅದೇ ರೀತಿಯಾಗಿ. ಈಗ ಈ 3ಕ್ಕೂ ಸ್ಟಿಚ್ ಹಾಕೊಂಡಿದ್ದಾಯಿತು. ಈಗ ಇನ್ನೊಂದು ಪಾರ್ಟ್ ಮುಂದಿಂದು ಫಸ್ಟು ನೆಕ್ಲಿಂದ ಶುರು ಮಾಡಿಕೊಂಡು ಕೊನೆಗೆ ಅಲ್ಲಿಗೆ ಎಂಡ್ ಮಾಡಬೇಕು.
ಅದೇ ರೀತಿ ಬ್ಯಾಕ್ ಸೈಡಿಂದು ಕೂಡ ಈಗ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಅದಕ್ಕೂ ಒಂದು ಗುಂಡು ಪಿನ್ ಹಾಕಿದ್ದೀನಿ ಸೆಂಟರ್ನಲ್ಲಿ. ಈ ಥರ ಹಾಕಿದಾಗ ಯಾವುದೂ ಜರಿಯೋದಿಲ್ಲ, ಬಟ್ಟೆ ಫಾಸ್ಟಾಗಿ ಬರುತ್ತೆ. ಮತ್ತೊಮ್ಮೆ ನಾವು ಇಟ್ಕೊಂಡು ಸೀದಾ ಇಟ್ಕೊಂಡು ಮತ್ತೆ ಜೋಡಿಸ್ಕೋಬೇಕನ್ನೋ ಅವಶ್ಯಕತೆ ಇರಲ್ಲ. ಈಗ ನೆಕ್ನಿಂದ ಹಿಡಿದು ನಾವು ಸ್ಟಿಚ್ ಹಾಕೊಂಡು ಬರೋಣ ನೋಡಿ. ಈಗೆಲ್ಲ ಸೈಡಲ್ಲಿ ಸ್ಟಿಚ್ ಹಾಕೊಂಡು ಬಂದಾಯಿತು. ಈಗ ಇವು ಏನಿದಾವೆ ಅಷ್ಟು ಇವು ಎಡ್ಜಲ್ಲಿ ಏನು ಬಟ್ಟೆ ಇರುತ್ತೆ ಮಿಕ್ಕಿರುತ್ತೆ ಇವಾಗ ಕಟ್ ಮಾಡ್ಕೋಬೇಕು. ಇವನ್ನೆಲ್ಲ ಆವಾಗಲೇ ಒಂದೊಂದಕ್ಕೆ ಕಟ್ ಮಾಡಿಕೊಂಡ್ರೆ ತುಂಬ ಟೈಮ್ ಹೋಗುತ್ತೆ ಅಂತ ನಾನು ಬಡ ಬಡ ಸ್ಟಿಚ್ ಹಾಕೊಂಡಿನಿ. ಈಗ ಅಷ್ಟಕ್ಕೂ ಕಟ್ ಮಾಡ್ಕೊತೀನಿ. ನಿಮ್ಗೆ ಇಲ್ಲೇ ಮಿಷನ್ ಮೇಲೆ ಕೂತು ಆವಾಗಲೆಲ್ಲ ಕಟ್ ಮಾಡೋದಕ್ಕೂ ಅಂದರೆ ಕೆಳಗಡೆ ಕೂತ್ಕೊಳ್ಬೇಕು. ಕೆಳಗಡೆ ಕೂತ್ಕೊಂಡು ಎಲ್ಲ ಪಾರ್ಟ್ನ ಸರ್ಜಾಗಿ ಕಟ್ ಮಾಡ್ಕೊಬಿಟ್ರೆ ಬಡ 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 ಆಗುತ್ತೆ. ನಾನು ಇವತ್ತು ಮಿಷನ್ ಮೇಲೆ ಕೂತು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನಾನು ಕೆಳಗಡೆ ಕೂತ್ಕೊಂಡು ಅಷ್ಟೂ ಹಾಕಿ ಬಡ 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 ಕಟ್ ಮಾಡಿಬಿಡ್ತಿದ್ದೆ. ಈ ರೀತಿಯಾಗಿ ಅಷ್ಟೂ ಒಂದೇ ರೀತಿಯಲ್ಲಿ ಕಟ್ ಮಾಡ್ಕೊಂಬರ್ಬೇಕು. ಈಗ ಎಲ್ಲದನ್ನು ಏನು ಎಕ್ಸ್ಟ್ರಾ ಇರುತ್ತೆ ಬಟ್ಟೆ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಪಾರ್ಟ್ಸ್ಗಳು ಎಲ್ಲದನ್ನು ಮುಂಭಾಗ, ಹಿಂಭಾಗ, ತೋಳು, ಕ್ರಾಸ್ ಬೆಲ್ಟು ಇವೆಲ್ಲಕ್ಕೂ ಎಕ್ಸ್ಟ್ರಾ ಇದ್ದಿದ್ದು ಬಟ್ಟೆನ ಒಂದೇ ಸಲಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬಡ ಬಡ ಸ್ಟಿಚ್ ಮಾಡಬೇಕು. ಈಗ ನಾನು ಇದರಲ್ಲಿ ಫಸ್ಟ್ ತೊಗೊಳ್ಳೋದು ಹಿಂಭಾಗನ ಬೆನ್ ಪಟ್ಟಿ ಏನಿದೆ ಇದನ್ನು ನಾನು ಮಡಿಸ್ಕೋಬೇಕು. ಸ್ಟಿಚ್ ಹಾಕೊಂಡ್ಬರ್ಬೇಕು. ನೋಡಿ ನಾನು ಬೆನ್ ಪಟ್ಟೆನ ಈ ರೀತಿಯಾಗಿ ಮಡ್ಚ್ಕೊಂಡಿದ್ದೀನಿ. ಯಾವಾಗಲೂ ಲೈನಿಂಗ್ ಬಟ್ಟೆನ ಹೊಳಿಸಿ ಹಾಕೊಂಡ್ಬಿಡ್ತಾರೆ ಬೆನ್ಪಟ್ಟಿ ಮಡಚ್ಬೇಕಾದ್ರೆ. ನಾನು ಹಂಗೆ ಮಾಡಲ್ಲ, ಈ ರೀತಿಯಾಗಿಯೇ ಮಡಚೋದು. ಈ ರೀತಿ ಮಾಡಿದರೆ ನೀಟಾಗಿ ಕುಂದಿರುತ್ತೆ. ದಪ್ಪ ಇರುತ್ತಲ್ಲ ಕೆಳಗಡೆ ಬಟ್ಟೆ ನೀಟಾಗಿ ಕುಂದಿರುತ್ತೆ. ನಾನು ಎಲ್ಲ ಬ್ಲೌಸ್ಗಳು ಇದೇ ರೀತಿಯಾಗಿ ಬೆನ್ಪಟ್ಟೆನೇ ಮಾಡಿಸ್ತೀನಿ. ಈಗ ಇದಕ್ಕೆ ಡಾಚ್ ಹಿಡಿಬೇಕು. ಡಾಚ್ ಹಿಡಿಯೋಣ. ಈಗಿದು ಸಂಪೂರ್ಣವಾಗಿ ಮುಗ್ದದ. ಇಲ್ಲಿ ನಾನು ಯಾವುದೇ ರೀತಿಯಾಗಿ ಹೊಳಿಸಿ ಹಾಕೊಂಡಿಲ್ಲ. ಇದಕ್ಕೆ ನಾನು ನೆಕ್ಕಿಗೆ ಗೋಟ್ ಕಟ್ಟಬೇಕು. ಮುಂಭಾಗ ಹಿಂಭಾಗ ಶೋಲ್ಡ್ರ್ ಜಾಯಿಂಟ್ ಮಾಡಿದಾಗ ನಾನು ಲಾಸ್ಟಲ್ಲಿ ಎಲ್ಲ ಫಿನಿಶ್ ಆದಮೇಲೆ ನಾನು ಲಾಸ್ಟಲ್ಲಿ ಗೋಟ್ ಕಟ್ತೀನಿ. ಹಾಗಾಗಿ ಈಗಿದು ಬೆನ್ಪಾಡ್ದು ಎಲ್ಲ ಮುಗೀತು. ಏನೂ ಡಿಸೈನ್ ಇಲ್ಲ, ಸಿಂಪಲ್ ಆಗೈತಿ. ಈಗ ಮುಂಭಾಗದ ಟಕ್ ಹಿಡಿಬೇಕು. ಈಗ ಮುಂಭಾಗ ತೊಗೊಂಡು ಇವೇನಿದಾವೋ ಎಲ್ಲದನ್ನು ಟೆಕ್ಸ್ ಹಿಡಿಬೇಕು. ಹಿಡಿದು 2 ಕ್ರಾಸ್ ಪಟ್ಟಿನ ಜಾಯಿಂಟ್ ಮಾಡಬೇಕು. ಈ ಟೆಕ್ಸ್ ಅಳತೆಯನ್ನು ತೊಗೋಬೇಕಾದ್ರೆ ಎಲ್ಲರೂ ಒಂದು ಟೇಪ್ ಇಟ್ಕೊಂಡು ಅಳತೆಯನ್ನು ತೊಗೋತಾರೆ. ನಾನು ಹಂಗೆ ಮಾಡಲ್ಲ. ನಾನು ಇದನ್ನ ಏನು ಮಾಡಿರ್ತೀನಿ ಅಂದರೆ ಈ ರೀತಿಯಾಗಿ ಇಲ್ಲಿ 2 ತುದಿ ಸಮವಾಗಿ ಬರುವ ಹಾಗೆ ಮಧ್ಯದಲ್ಲಿ ಈ ರೀತಿ ಮಡಿಸಿ ಬೇಸ್ ಫೋಲ್ಡ್ ಮಾಡ್ತೀನಿ. ಅದ ನಂತರ ಈ ಶೋಲ್ಡ್ರ್ ಏನಿದೆ ಶೋಲ್ಡ್ರ್ ಕೂಡ 2 ಈ ತುದಿ ಏನಿದೆ ಇದು ಸಮವಾಗಿ ಬರೋ ರೀತಿಯಲ್ಲಿ ಜೋಡಿಸ್ಕೊಂಡು ಮತ್ತೆ ಈ ರೀತಿ ಫೋಲ್ಡನ್ನು ಸ್ವಲ್ಪ ಒತ್ತಿ ಮಾಡಿದರೆ ಇಲ್ಲೊಂದು ಡಾಟ್ ಸಿಗುತ್ತೆ ನಮ್ಗೆ. ಇಲ್ಲಿ ಲೈನ್ ಬಿದ್ದಿರುತ್ತೆ, ಇಲ್ಲಿ ಒಂದು ಡಾಟ್ ಸಿಗುತ್ತೆ. ಇದು ಈ ಡಾಟನ್ನು ಇಟ್ಕೊಂಡು ಇಲ್ಲೊಂದು ಈ ರೀತಿಯಾಗಿ ಮತ್ತೆ ಇದಕ್ಕೆ ಈ ರೀತಿಯಾಗಿ ಇಷ್ಟು ಹಾಕೊಂಡ್ರೆ ಮುಗೀತು. ಯಾವುದೇ ರೀತಿಯಾಗಿ ಅಳತೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಇದನ್ನೇ ಈ ಪಾರ್ಟಿಗೂ ಸಮನಾಗಿ ಬರಬೇಕಂದ್ರೆ ಇದನ್ನ ಇದ್ರ ಮೇಲೆ ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಇದಕ್ಕೂ ಡಾಟ್ಸ್ಗಳು ಮೂಡಿರುತ್ತೆ. ಅದ್ರ ಮೇಲೆ ಇನ್ನೊಂದು ಸರ್ತಿ ಈ ರೀತಿ ಹಾಕೊಂಡ್ಬಿಟ್ರೆ ಡಾಟ್ಸ್ಗಳು ಸರಿಯಾಗುತ್ತೆ. ಯಾವುದೇ ರೀತಿ ಅಳತೆ ತೊಗೊಂಡು ಕೂತ್ಕೊಳ್ಳೋಷ್ಟು ಟೈಮನ್ನು ವೇಸ್ಟ್ ಮಾಡಬಾರ್ದು ಅಂತ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಇದು ಕೂಡ ಕರೆಕ್ಟಾಗಿ ಬರುತ್ತೆ. ನೀವು ಬೇಕಿದ್ರೆ ಟೇಪ್ ತೊಗೊಂಡು ಅಳತೆ ಮಾಡ್ಬೋದು. ಈಗ ಇದನ್ನು ಟಾಚ್ ಹಾಕೊಂಬರೋಣ. ಇದೇನಿದೆ ಹುಕ್ಸು ಡಾಚು ಇದು ಹಿಡಿಯುವಾಗ ಪ್ರತಿಯೊಂದಕ್ಕೂ ದಾರ ಕಟ್ ಮಾಡೋದು ಬೇಕಿಲ್ಲ. ಮತ್ತು ಇದನ್ನು ತೊಗೊಂಡು ಇಲ್ಲಿ ಒಂದಿರುತ್ತಲ್ಲ ಇದನ್ನು ಕೂಡ ಹಿಂಗೆ ಹಿಡಿಬೇಕು. ದಾರನ ಕತ್ರಿ ತೊಗೊಂಡು ಇಚ್ಚಿಟ್ಕ ಕಟ್ ಮಾಡೋಕೆ ಹೋಗಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಇದು ಮುಗೀತು. ಮತ್ತು ನೆಕ್ಸ್ಟ್ ಇದನ್ನು ತೊಗೋಬೇಕು. ಮತ್ತೆ ಈ ಕಡೆದು ಈಗ ಈ ಕಡೆದನ್ನು ಕಟ್ ಮಾಡಿಕೊಂಡು ಇನ್ನೊಂದು ಡಾಚ್ ಇರುತ್ತಲ್ಲ ಅದನ್ನು ಕೂಡ ಇಡಬೇಕು. ಇಲ್ಲಿ ಹಾರ್ಮೋನ್ನಲ್ಲಿ ಇರುತ್ತಲ್ಲ ಅದನ್ನು ಇಡಬೇಕು. ನೆಕ್ಸ್ಟ್ ಈ ಕಡೆದನ್ನು ಕಟ್ ಮಾಡಿಕೊಂಡು ಇದು ಕೂಡ ಹಾಗೆ ಹಿಡಿಬೇಕು. ಈಗ ಕೆಳಗಡೆ ಅದೊಂದು ಇರುತ್ತಲ್ಲ
ಇದನ್ನು ಕೂಡ ಈಗ ಲಾಸ್ಟಲ್ಲಿ ಹಿಡಿಬೇಕು. ಈಗ ಇದು ಡಾಚ್ ಹಿಡಿಯೋದಾಯಿತು. ಈಗ ಇದಕ್ಕೆ ಕ್ರಾಸ್ ಪಟ್ಟಿನ ಜಾಯಿಂಟ್ ಮಾಡಬೇಕು. ನೋಡಿ ಟೆಕ್ಸ್ಗಳು ಈ ರೀತಿ ನೋಡಿದಾಗ ನೀವು ಟೇಪಲ್ಲಿ ಹೇಗೆ ಅಳತೆ ತೊಗೊಂಡಿರ್ತೀರೋ ಅದೇ ರೀತಿಯಲ್ಲಿ ಟೆಕ್ಸ್ ಇವೆಲ್ಲ ಏನು ಕೂತ್ಕೊಂಡಿದೆ ಸರಿಯಾಗಿ. ಈಗ ಕ್ರಾಸ್ ಬೆಲ್ಟ್ ಈ ಒಂದನ್ನು ತೊಗೊಂಡು ಕ್ರಾಸ್ ಬೆಲ್ಟನ್ನು ಈ ಮೊದಲೇ ಟಾಚಿನಿದ್ರೆ ತೆಗೆದು ಬಿಡಬೇಕು, ಇಲ್ಲಾಂದರೆ ನೆನಪಾಗಲ್ಲ. ನೆಕ್ಸ್ಟ್ ಇನ್ನೊಂದು ಕ್ರಾಸ್ ಬೆಲ್ಟನ್ನು ನಾನು ಜೋಡಿಸ್ತಾ ಇದ್ದೀನಿ. ಈಗ ಎರಡಕ್ಕೂ ಈ ರೀತಿ ಕ್ರಾಸ್ ಬೆಲ್ಟನ್ನು ಅಂಟಿಸ್ಕೊಂಡು ಸ್ಟಿಚ್ ಹಾಕೊಂಡು ಈಗ ಇದನ್ನು ಈ ಕ್ರಾಸ್ ಬೆಲ್ಟು ಈ ರೀತಿಯಾಗಿ ಇಟ್ಕೊಂಡು ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿಯಾಗಿ ನೀಟಾಗಿ ಇನ್ನೊಂದು ಸ್ಟಿಚ್ ಹಾಕೊಂಡು ಬರಬೇಕು. ಈ ರೀತಿಯಾಗಿ ಇದೆಲ್ಲ ಬ್ಲೌಸು ಒಳಗಡೆ ಮಡಚಿಟ್ಕೋಬೇಕು. ಬ್ಲೌಸು ಹಿಂದ್ಕತೆ ಹಿಡಿಬೇಕು, ಇಲ್ಲಾಂದರೆ ಅದ್ರ ಮೇಲೆ ಸ್ಟಿಚ್ ಬೀಳುತ್ತೆ. ಈಗ ನೆಕ್ಸ್ಟ್ ಉಕ್ಸ್ ಪಟ್ಟಿ ಸವನಾಗಿ ಬರುತ್ತೋ ಇಲ್ಲ ಅಂತ ನೋಡ್ಕೋಬೇಕು. ಸವ ಬರಲಿಲ್ಲ ಅಂದರೆ ಎಲ್ಲಾದರೂ ಒಂತಲೆ ಡಾಚಿ ಇರುತ್ತಲ್ಲ ಅದನ್ನು ಹಿಡ್ಕೊಂಡು ಸರಿ ಮಾಡ್ಕೋಬೇಕು. ಈಗ ನಂದು ಸರಿಯಾಗಿ ಬಂದಿದೆ, ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಸರಿಯಾಗಿ ಎರಡು ಸಮವಾಗಿದ್ದಾವೆ. ಇವಾಗ ಉಕ್ಸ್ ಪಟ್ಟಿನ ನಾನು ಲೈನಿಂಗ್ ಇರೋ ಅಂಥ ಬಟ್ಟೆನ ತೊಗೊಂಡು ಉಕ್ಸ್ ಪಟ್ಟಿ ಮಾಡಿದ್ದೀನಿ. ಯಾಕಂದರೆ ಅದೇ ಸಾರಿ ಬ್ಲೌಸಿಂದು ಬಟ್ಟೆನ ತೊಗೊಂಡು ಮಾಡಿದರೆ ಅದು ಹೊಲಿಗೆ ಹುಚ್ಚೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಮಾಡಿದೆ, ನಾನು ಲೈನಿಂಗ್ ಬಟ್ಟೆಯಿಂದ ಮಾಡಿದ್ದೀನಿ. ಹೀಗೆ ಮಾಡಿ ಅಂದರೆ ಬ್ಲೌಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಯಾವುದೇ ರೀತಿಯಿಂದ ಹೊಲಿಗೆ ಹುಚ್ಚೋದಿಲ್ಲ. ಅದಾದ ನಂತರ ಇವಾಗ ಮುಂಭಾಗ ಮತ್ತು ಹಿಂಭಾಗದ ಎರಡನ್ನೂ ಶೋಲ್ಡ್ರ್ ಜಾಯಿಂಟನ್ನು ಮಾಡಬೇಕು. ಶೋಲ್ಡ್ರ್ ಜಾಯಿಂಟ್ ಮಾಡಿಬಿಟ್ಟು ನಂತರ ನಾವೇನು ತೋಳು ಕಟ್ ಮಾಡ್ಕೊಂಡು ಇರ್ತೀವಲ್ಲ ತೋಳನ್ನು ಅಟ್ಯಾಚ್ ಮಾಡಬೇಕು. ಈಗ ಶೋಲ್ಡ್ರ್ ಜಾಯಿಂಟ್ ಮಾಡ್ಕೊಂಡಾಗಿದೆ ನಾನು. ಈಗ ತೋಳನ್ನು ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಮಧ್ಯದಲ್ಲೊಂದು ನಾಟ್ ಹಾಕ್ಕೊಂಡಿರ್ತೀವಲ್ಲ, ಕಚ್ಚಿ ಹಿಡಿದಿರ್ತೀವಲ್ಲ ಅಲ್ಲಿಂದ ಹಿಡಿದು ಅಳತೆನ ನೋಡ್ಕೊಂಡು ಬರಬೇಕು. ತುದಿವರೆಗೂ ತೋಳು ಅಳತೆ ಆಗುತ್ತೋ ಇಲ್ವಂತ ನೋಡ್ಕೋಬೇಕು. ಕರೆಕ್ಟಾಗಿ ಆಗಿದೆ. ಕರೆಕ್ಟಾಗಿ ಆಗಲಿಲ್ಲ ಅಂತಂದರೆ ಮತ್ತೆ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ತೋಳನ್ನು ಎರಡೂ ಬದಿಯಲ್ಲೂ ತೋಳನ್ನು ಸ್ಟಿಚ್ ಹಾಕೊಂಡ್ಮೇಲೆ ಈ ರೀತಿಯಾಗಿ ಒಂದು ಅದು ಬ್ಲೌಸನ್ನ ಅಳತೆ ತೊಗೊಂಡು ಅವ್ರದ್ದು ಅಳತೆ ಎಷ್ಟು ಫಿಟ್ಟಿಂಗಿಗಿದೆ ಅಷ್ಟು ಫಿಟ್ಟಿಂಗಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಸ್ಟ್ರೇಟಾಗಿ ಲೈನ್ ಕೊಡಬೇಕು. ಲೈನ್ ಕೊಟ್ಬಿಟ್ಟು ಇದ್ರ ಮೇಲೇ ನಾವೀಗ ಎರಡೂ ಬದಿನಲ್ಲೂ ಸ್ಟಿಚ್ ಹಾಕೊಂಡು ಬರಬೇಕು. ಈಗ ಫಿಟ್ಟಿಂಗ್ ಎಲ್ಲ ಹಾಕೊಂಡಾಗಿದೆ ನೋಡಿ. ಈಗೆಲ್ಲ ತೋಳು ಎಲ್ಲ ಉದ್ದಕ್ಕೂ ಫಿಟ್ಟಿಂಗ್ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ 4 ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಈಗ ಗೋಟ್ ಕಟ್ಟೋದಕ್ಕೆ ನೆಕ್ಕಿಗೆ ಗೋಟ್ ಕಟ್ಟೋದಕ್ಕೆ ಈ ರೀತಿಯಾಗಿ ನಾನು ಬಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸೈಡ್ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಗೋಟನ್ನು ಕಟ್ಟಬೇಕು. ಗೋಟನ್ನು ತುಂಬ ದಪ್ಪವಾಗಿ ಕಟ್ಟಬಾರ್ದು, ತುಂಬ ತೆಳುವಾಗಿ ನೈಸಾಗಿ ದುಂಡಗೆ ಚೆನ್ನಾಗಿ ಬರಬೇಕು. ಆ ರೀತಿಯಾಗಿ ಕಟ್ಟಬೇಕು. ಈಗ ಇದಕ್ಕೆ ಒಂದು ರೌಂಡ್ ಸ್ಟಿಚ್ ಹಾಕೊಂಬರೋಣ. ಈಗ ಒಂದು ಸ್ಟಿಚ್ ಹಾಕೊಂಬಂದಮೇಲೆ ಈಗ ಇದನ್ನು ಮಡಚಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಈ ಮಧ್ಯದಲ್ಲಿ ಹೊಲಿಗೆ ಸ್ಟಿಚ್ ಹಾಕೊತ ಬರಬೇಕು. ಅಂದರೆ ಗೋಟ್ ಕೂಡ ನೈಸಾಗಿ ದುಂಡಕ್ಕೆ ಬರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿಯಾಗಿ ಮಡಿಚಿಟ್ಕೊಂಡು
ಸ್ಟಿಚ್ಚನ್ನು ಹಾಕಬೇಕು. ಪೂರ್ಣವಾಗಿ ಗೋಟ್ ಕಟ್ಟಿದ ಮೇಲೆ ಬ್ಲೌಸ್ ಹಿಂಬದಿ ನಾನು ಇಷ್ಟು ಬಾರ್ಡ್ರ್ ಇಷ್ಟೇ ಮಿಕ್ಕಿತ್ತಿದ್ದು ಇಷ್ಟೇ ಬಾರ್ಡ್ರ್ನಲ್ಲಿ ಈ ರೀತಿಯಾಗಿ ಕೊಟ್ಬಿಟ್ಟು ಡಿಸೈನ್ ಮಾಡಿದ್ದೀನಿ. ಈ ಗೋಟ್ ಯಾವ ರೀತಿಯಾಗಿ ಬಂದಿದೆ ನೋಡಿ, ಇಷ್ಟು ನೈಸ್ ಬಂದಿದೆ ನೋಡಿ. ಈ ರೀತಿಯೇ ನೈಸಾಗಿ ಬರಬೇಕು, ಎಲ್ಲೂ ಕೂಡ ದಪ್ಪವಾಗಿ ಬರಬಾರ್ದು. ಇದೇ ರೀತಿಯಾಗಿ ನೈಸಾಗಿ ಬರಬೇಕು ನೋಡಿ. ಇಲ್ಲಿ ನೋಡಿ ಎಷ್ಟು ನೈಸಾಗಿ ಬಂದಿದೆ. ಈ ರೀತಿಯಾಗಿ ನೈಸಾಗಿ ಗೋಟ್ ಕಟ್ಟಿ, ಮತ್ತು ಇದಕ್ಕೆ ಹಿಂದೆ ಒಂದು ಥ್ರೆಡ್ ಇಡು ಅಂತ ಹೇಳಿದರು ಕಟ್ಟೋದಕ್ಕೆ. ಈ ರೀತಿಯಾಗಿ ನಾನೇ ಮಾಡಿದ್ದೀನಿ. ಇದನ್ನು ಬ್ಲೌಸಲ್ಲಿ ಉಳಿದಿರುವಂಥ ಬಟ್ಟೆನ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಮಾಡಿ ಸಣ್ಣದಾಗಿ ಕುಚ್ಚು ಕಟ್ಟಿದ್ದೀನಿ. ಈಗಿದು ನಾನು ಆಲ್ರೆಡಿ ಉಕ್ಸು ಕೂಡ ಹಾಕಿದ್ದೀನಿ. ಈ ಬ್ಲೌಸು ಪೂರ್ತಿಯಾಗಿ ಫಿನಿಶ್ ಆಗಿದೆ. ಸೈಡಲ್ಲಿ ಕೂಡ ಚೆನ್ನಾಗಿ ಬಂದಿದೆ, ಫಿಟ್ಟಿಂಗ್ ಎಲ್ಲ ಏನೂ ಇದು ಇಲ್ಲ, ಇದರಲ್ಲಿ ಚೆನ್ನಾಗಾಗಿದೆ. ನೋಡಿದ್ರಲ್ವ ಯಾವ ರೀತಿಯಾಗಿ ಫಾಸ್ಟಾಗಿ ಬ್ಲೌಸನ್ನು ಹೊಲ್ಕೋಬೇಕಂತ. ನಾನು ತೋರಿಸಿರೋ ಮೆಥಡಲ್ಲಿ ಫಾಲೋ ಮಾಡಿ, ಅಂದರೆ ಬ್ಲೌಸು ಫಾಸ್ಟಾಗಿ ರೆಡಿ ಆಗುತ್ತೆ. ಈಗ ಆಲ್ರೆಡಿ ಹೊಲಿಯೋಕೆ ಕಲ್ತಿರೋರೆಲ್ಲರೂ ಕೂಡ ಫಾಸ್ಟಾಗಿ ಹೊಲಿತಾರೆ. ಆದರೆ ಇವಾಗ ಕಲಿಯೋರಿಗೆ ಈ ವಿಡಿಯೋ ಹಾಕ್ತಾಯಿದ್ದೀನಿ. ಇವಾಗ ಮಷಿನಲ್ಲಿ ಬ್ಲೌಸ್ ಹೊಲಿಯೋದನ್ನು ಕಲಿತಾ ಇರೋ ಎಲ್ಲರಿಗೂ ಕೂಡ ಇದೇ ರೀತಿಯಾಗಿ ಫಾಲೋ ಮಾಡ್ಕೊಂಡಿರಿ. ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡೋದನ್ನು ಕಲಿತ್ರೆ ದಯವಿಟ್ಟು ತುಂಬ ಫಾಸ್ಟಾಗಿ ಹೊಲಿಬೋದು. ನಾನು ಹೊಲಿಯೋಕ್ಕಿಂತ ಫಾಸ್ಟಾಗಿ ಕೂಡ ನೀವು ಹೊಲಿಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಇದೇ ರೀತಿ ಫಾಲೋ ಮಾಡ್ತಾಯಿರಿ. ಮತ್ತು ಇದೇ ರೀತಿ ಬ್ಲೌಸಿನ ವಿಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರಗಳು.